ಏನು ಸಾರು ಮಾಡ್ಯಾರೋ ಏನೋ. ಗಿರ್ಜಿಂಬೆ ಗಿರ್ಜಿಂಬೆ, ಏನಕ್ಕ? ಏನು ಸಾರು ಮಾಡಿದ್ಯಮ್ಮ? ನಾನು ಬಜ್ಜಿ ಕ್ಯೂಸಿದ್ದೆ ಕಣಕ್ಕ. ಟಮಾಟೆ ಹಣ್ಣು ಬದನೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ಕ್ಯೂಸಿ ಹಂಗೆ ಒಗ್ಗರಣೆ ಹಾಕಿದ್ದೆ, ನೀರುಳ್ಳಿ ಹಾಕಿ ಹಸಿ ನೀರುಳ್ಳಿ ಹಾಕಿ ಮುದ್ದೆ ಮಾಡಿದ್ದೆ. ನಮ್ಮ ಅತ್ತಿಗೆ ಬಜ್ಜಿ ಅಂದರೆ ಇಷ್ಟ. ನಮ್ಮ ಅಪ್ಪಗೂ ಹಂಗೆ ಬಜ್ಜಿ ಅಂದರೆ ಇಷ್ಟ. ಹೊಲ್ದಾಗಳವು ಬದನೆಕಾಯಿ ತಂದಿತ್ತಾಳೆ, ಬದನೆಕಾಯಿ ಚೆನ್ನಾಗಿದ್ವು. ಅತ್ತೆ ಬಜ್ಜಿ ಕ್ಯೂಸಿದ್ದೆ ಕೊಡಾನಿ. ಒಂದಿಟ್ಟು ಕೊಡಮ್ಮ. ನನಗೆ ಯಾಕನ ಉಂಬಕ್ಕಾಗಲಿಲ್ಲ. ಆ ಸಾರು ಒಂದಿಟ್ಟು ಯಾಕೋ ಉಪ್ಪು ಹೆಚ್ಚದಂಗಾಗೈತಿ. ಎತ್ಲಕ್ಕೆ ಹಾಕ್ತಾ ಏನೋ ಒಜ್ಜಿ ಗೀಟೆ ಉಪ್ಪು ಒಂದು ಸಹ ಹೆಚ್ಚದಂಗೈತಿ. ಉಂಬಕ್ಕಾಗಲ್ಲ. ಯಾಕೆ ಹುಳಿ ಸಾರು ಬೇರೆ ಉಂಬಕ್ಕಾಗಲ್ಲ. ಕಡಲೆಬೇಳೆ ಕಾಳು ಆಲೂಗೆಡ್ಡೆ ಹುಳಿ ಅತ್ತೆ ಉಂಬಕ್ಕಾಗಲ್ಲ. ಅದಕ್ಕೆ ನಾನೊಂದು ತೊಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ರೆ ಒಂದು ಈಟೆ ಇಟ್ಟು ಬಿಡ್ಕೊಡು. ಬಿಡ್ಕೊಂಬತ್ತೀನಿ ತಡಿ ಹೋಗಿ. ಬಾ ಒಳಕ್ಕೆ. ಯಾಕೆ ಇಲ್ಲಿಗೆ ಬಂದವಳಲ್ಲಿ? ಏನು ಯಾವಾಗಲೂ 24 ಗಂಟೆ ಈ ಮನೆ ತಗೆ ಇರ್ತಾಳಮ್ಮ. ಇವಾಗ ಏನು ಮಾತಾಡ್ಸೋದಕ್ಕೆ ತಂಗಿ ಮಾತಾಡ್ಸೋದಕ್ಕೆ ಏನಂಗೇನೆ ಇಬ್ಬರಳು ಹೆಂಗ ಇದ್ದಾರೆ ತಾಯಿ ಲಲ್ತಮ್ಮ. ಏನಮ್ಮ ಯಾಕೆ ಇಲ್ಲಿ ನಿಂತ್ಕೊಂಡಿದೀಯ ತಂಗಿ ಮಂತಾಗೆ? ತಾಳಕ್ಕ ಬಜ್ಜಿ ಅಂದರೆ ನನಗಿಷ್ಟ. ಸುಡ ಮುದ್ದೆ ಮಾಡಿದ್ದೀವಿ, ಉಣ್ತೀವಮ್ಮ. ಹೋಗಿ ಉಣ್ತೀನಿ. ಸರಿ ಆಯ್ತು ಕಣಕ್ಕ, ಹೋಗಿ ಉಣ್ಣೋಗಿ. ಚೆನ್ನಾಗೈತೆ ಬಜ್ಜಿ. ಹಿಂಗೇನೆ ನಮ್ಮ ಅಯ್ಯಪ್ಪಂತೂ ಬಲ್ ಚೆನ್ನಾಗಿ ಉಣ್ತು. ಹೋಗು. ಅಕ್ಕಮ್ಮನು ಹಿಂಗೇನೆ ಉಣ್ಣು ಮನಿಕ್ಕೊಂಡೈತೆ. ಉಂಡು ಮಾತ್ರ ನುಂಗಿ ಎಟ್ಕೆನೆ ನಿದ್ದು ಬಂದಂಗಾಗುತ್ತಲ್ಲ, ಅದಕ್ಕೆ ಮನಿಕ್ಕೊಂಡೈತೆ. ಸರಿ ಅಮ್ಮ ಆಯ್ತು. ಈ ಸಾರು ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ದಿಲ್ಲ ತಮ್ಮ. ನಮ್ಮದು ಯಾಕನ ಉಪ್ಪು ಹೆಚ್ಚದಂಗಾಗಿತ್ತಾ, ಅದಕ್ಕೆ ಗಿರ್ಜಿಂಬಿತ್ತಾಗೆ ಒಂದಿಟ್ಟು ಸಾರು ಬಿಡಿಸ್ಕೊಂಡು ನಮ್ತ ಬಂದು. ಹೌದೇನು? ನೋಡಮ್ಮ ಹೆಂಗ ಸೇನಕ್ಕಾಗತ್ತೆ. ತಂಗಿ ಮನೆಗಳಿಂದ ಅಲ್ಲಿಂದ ಅಲ್ಲಿಗೆ ಹೆಂಗ ತಗೊಂಡು ಹೋಗ್ತಾ ಇದೆಯಾ? ಹೆಂಗ ತಗೊಂಡು ಹೋಗು. ಉಣ್ಣಮ್ಮ ಉಣ್ಣು. ಬಜ್ಜಿ ಬೇರೆ. ಹೋಗಿ ಉಂಡು ಬರೋಗಿ ಹೋಗು. ಆಮೇಲೆ ಮಾತಾಡುವಂತೆ. ಹಂಗೆ ಒಂದೊಂದಿನ ಉಂಬಕ್ಕಾಗಲ್ವಲ್ಲಿ. ಒಂದೊಂದಿನ ಸಾರು ಸೇನಕ್ಕಾಗಲ್ವಲ್ಲ, ಅದಕ್ಕೆ ನಾನು ಒಂದು ಈಟೇಟ್ ಬಿಡಿಸೋಣ ಅಂತೇಳಿ ಬಂದಿದ್ದೆ. ನೋಡಮ್ಮ ಈಗಾಗಲೇ ಒಂದಿಟ್ಟು ಚೆನ್ನಾಗಾಗತ್ತೆ. ಅಕ್ಕಯ್ಯ ನಿಮ್ಮ ಮನೆಗೆ ಸಾರಿ ಬತ್ತಾ ಇದ್ದಾಳೆ. ಒಂದಿಟ್ಟು ಚೆನ್ನಾಗಾಗತ್ತೆ. ಮಾತಾಡಿಸ್ಲಿಲ್ಲ ಅಂದರೆ ಹಂಗೆ ಬೈಕೆ ಮಾಡು. ನಿನ್ನಂತೂ ಸೇರ್ತಿರ್ಲಿಲ್ಲ ಅಲ್ಲೇ. ಹಂಗೆ ಕಣಕ್ಕ. ಏನು ಮಾಡೋಣ, ಸ್ವಲ್ಪ ಜಗಳ ಮಾಡ್ಕೊಂಡಾಗ ಹಂಗೇನೆ. ಜಗಳ ಬಂದಾಗ ಜಗಳ ಮಾಡ್ಕೊಂಡಾಗ ಮಾತಾಡ್ಸಲ್ಲ. ಆಮೇಲೆ ಚೆನ್ನಾಗಿದ್ದಾಗ ಚೆನ್ನಾಗಿ ಹಾಕ್ತಾರೆ. ಬೈಕೆ ಮಾಡು ನಿನ್ನಂತೂ. ಕೊಲಿ ಹೋಗಿತಾಗೆಲ್ಲ ಬೈಕೆ ಮಾಡು ಹಂಗೇನೆ. ಅಯ್ಯೋ ಅವಳು ಮಾಡಿರೋ ಸಾರು ಉಂಬಕ್ಕಾಗಲ್ಲ, ಸೆನಕ್ ಮಾಡಲ್ಲ. ಗಿರ್ಜಿಂಬೆ ಅವ್ನು ಹೆಂಗೆ ಉಂಬ್ತಾನೋ ಏನೋ ನಮ್ಮ ಸಿದ್ಲಿಂಗ ಅಂತ ಹೇಳಿ ಬೈಕೆ ಮಾಡು. ನೀನು ಕೂಲಿ ಹೋಗಿತಾಗೆಲ್ಲ ಬೈಕೆ ಮಾಡು. ನಿನಗದು ಗೊತ್ತಿಲ್ಲ. ನೀನು ಮಾಡಿರೋದಯ್ಯಪ್ಪ, ನಾನಂತೂ ಉಂಬಲಮ್ಮ ತಾಯಿ ಸಿ ಎಂಬಾಳು. ಹಂಗೆ ಉಂಬದೆಲ್ಲನ. ಮಾತಾಡಿಸ್ತಿಲ್ದಾಗ ಸಿಟ್ಟಿನಾಗೆ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾರೆ. ಮಾತಾಡಿಸ್ಬೇಕಾದ್ರೆ ಚೆನ್ನಾಗಿಲ್ದಿದ್ರು ಚೆನ್ನಾಗೈತೆ ಅಂತಾರೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಕೆಟ್ಟು ಬಂದಾಗ ಸಿಟ್ಟು ಬಂದಾಗ ಒಂದು ಮಾತಾಡ್ತಾರೆ. ಅವೆಲ್ಲ ಕೆಟ್ಟು ಬಂದಾಗ ಒಂದೊಂದು ಅವೆಲ್ಲ ಗೊತ್ತಾ ಇರ್ತವೆ. ಏನು ಮಾಡೋಕ್ಕಲ್ಲ ಬಿಡಕ್ಕ. ಎಲ್ಲ ಬೈಕೆ ಮಾಡು ಹಂಗೇನೆ. ಯಾತ್ರ ಕಾಪುರ ಮಾಡ್ತಾಳೆ ಹಂಗೇನೆ. ಅವಳು ಯಾವಾಗ್ಲೂ ಕೊಸ್ನಾಳ ಅವಳದು ಅಳ್ಕೊಂಡಿರ್ತಾಳೆ. ಆ ಹುಡುಗನ ಅಲ್ಲೆಲ್ಲಿ ಬಿಟ್ಟಿರ್ತಾಳೆ. ನೀರು ಒಯ್ತಿರ್ಲಿಲ್ಲ ಹುಡುಗಿಗೆ. ಅಯ್ಯೋ ನಮ್ಮ ಸಿದ್ಲಿಂಗ್ ಹಂಗೆ ಉಂಬ್ತಾನೆ ಏನೋ. ನಾನು ಎಷ್ಟು ಅಚ್ಚುಕಟ್ಟ ಮಾಡಿರ್ತಿದ್ದೆ. ಅಯ್ಯಪ್ಪ ಅವಳು ಉಂಬಕ್ಕಾಗಲ್ಲ. ನಮ್ಮ ಕೂಲಿ ಹೋಗೋರಿಗೆಲ್ಲ ಹೇಳಾಳು. ಹೋಗ್ಬೇಡ್ರಿ ಅವಳು ಸಾರೆಲ್ಲ ಸೆನಕ್ ಮಾಡಲ್ಲ ಅಂತ ಹೇಳಾಳು. ಅಯ್ಯೋ ನೀವು ಹಂಗೇನೆ. ಒಂದಿನ ಕರಿಯಕ್ಕೆ ಬರಕ್ಕೆ ಏನಂತ ಅಂದ್ರಿ. ನೀನು ಮಾಡೋದ ನಾವು ಉಂಬಲ್ಲಮ್ಮ, ಹೋಟ್ಲಕ್ಕೆ ತೋರಿಸ್ಕೊಡ್ರಿ ಅಂತಂದ್ರೆ ನೀವು ಗನ್ವಾಗಿ ನೀವೇನು ಅಂದಿಲ್ಲಮ್ಮ ಹಂಗೆ ಹೇಳ್ತೀರಮ್ಮ. ನಾವು ಅಂಬ್ಲಿಲ್ಲ. ನಮ್ಗೆ ಅದು ಗೊತ್ತೇ ಇಲ್ಲ. ನಮ್ಗೆ ಹಂಗೆ ಅನ್ಬೇಕು, ಹಂಗೆ ಮಾತಾಡಬೇಕು ಅಂಬೋದೇ ಗೊತ್ತಿರಲಿಲ್ಲ. ಅವಳೇ ಹೇಳ್ಕೊಟ್ಟಿದ್ದು ನಿಮ್ಮ ಅಕ್ಕೈ ನೀನು. ಅವಳೇ ಹೇಳಿದ್ದು ನೀನು ಮಾಡೋ ಸಾರು ಉಂಬಲ್ಲ, ಉಣ್ಬೇಡ್ರಿ ಅವಳು ಸೆನಕ್ ಮಾಡಲ್ಲ ಅಂತ ಅವಳೇ ಹೇಳ್ಕೊಟ್ಟಿದ್ದವು. ನಮಗೆ ನಾವೆಲ್ಲ ಗೊತ್ತಾಗುತ್ತಮ್ಮ. ನಾವೇನೆಲ್ಲ ಅಂತೀವಮ್ಮ. ನಾವೆಲ್ಲರಾಗಲಿ ಆತ ಜರಿಯಲ್ಲ ಹಂಗೆ ಉಂಬ್ತೀವಿ. ಅವಳೇ ಹೇಳಿದ್ದವಾಗ. ಅವಳೇ ಕಣಮ್ಮ ಹೇಳಿದ್ದು. ಅದೇನಿಲ್ಲತ್ತಮ್ಮ, ಅವಳೇ ಅಲ್ವೇನೆ ಹೇಳಿದ್ದು. ಅವಳೇ ಹೇಳಿದ್ದು ನಮಗೆ. ಹೇಳೋಳು ನಾವೇನು ಎಲ್ಲ ನಾ ತುಂಬ್ತೀವಮ್ಮ. ಅವಳು ಸೆನಕ್ ಮಾಡಲ್ಲ, ಉಣ್ಬೇಡ್ರಿ ಹೋಟ್ಲಕ್ಕೆ ತೋರಿಸ್ಕೊ ಕರಿಯಕ್ಕೆ ಬಂತಾಳೆ, ಹಿಂಗೆ ಬದುಕಿದ್ರೆ ಹೋಗ್ಬೇಡ್ರಿ ಅಂತ ಅವಳೇ ಹೇಳಿದ್ದು ನಮಗೆ. ಇಲ್ಲಾಂದ್ರೆ ನಾವೇನಿಲ್ಲಮ್ಮ. ಪಾಪ ನಾವು ಯಾವತ್ತೂ ಉಂಬಕ್ಕೆ ಮಾತ್ರ ನಾವು ಇದು ಮಾಡೋಕ್ಕೆ ಹೋಗಲ್ಲ. ಅವಳೇ ಹೇಳ್ಕೊಟ್ಟಿದ್ದು ನಮಗೆ. ಇವಾಗ ನೋಡಂಗೆ ಗನ್ವಾಗಿ ಬಂದು ನಿಂತಾಗಿ ಬಿಡಿಸ್ಕೊಂಡು ಹೋಗ್ತಾಳೆ. ಬಾರಿದ್ರು ಅಂತೇಳಿ ಇವಳು ಬೋಲ್ ನಾಟಕಿತ್ತಿ. ಬಿಡು ಅಂಬ್ಲೇಳು. ಇವಾಗ ಚೆನ್ನಾಗಿದ್ದೀವಲ್ಲ ಅಷ್ಟೇ ಸಾಕು. ಎಲ್ಲರೂ ಮಾತಾಡಿರ್ತಾರೆ. ನಾನು ಒಂದು ಮಾತಾಡಿರ್ತೀನಿ. ನಾನು ಏನೇನೋ ಅಂದಿರ್ತೀನಿ. ಅವಕ್ಕೇನೋ ಅಂದಿರ್ತಿ. ನಾನು ಅಂದಿದ್ದೀನಿ. ನಾನು ಹಿಡ್ಕೊಂಡು ಒದ್ದೆ ಬಿಟ್ಟೈನಿ ಅವಳು. ಏನಾನ ಮಾತಿನ ವಿಷಯ ಬಂದಾಗ ನಾನು ಹಿಡ್ಕೊಂಡು ಒದ್ದೆ ಬಿಟ್ಟೈನಿ. ಬಿಡು ಏನು. ನೀರಾರು ಇಬ್ಬರಳು ನಾವು ಯಾವತ್ತಿದ್ರು ಚೆನ್ನಾಗಿರ್ಬೇಕು. ಅದಕ್ಕೆ ಚೆನ್ನಾಗೈದೀವಿ. ಬೈಕೆ ಮಾಡಲ್ಲ. ಅದಕ್ಕೆ ನೋಡಿ ಇವಾಗ ಹಂಗೆ ಬಂದು ಎಂತ ಚೆನ್ನಾಗಿ ಸಾರಿಸ್ಕೊಂಡು ಹೋಗ್ತಾಳೆ ಹೆಂಗೈದಾಳೆ ಅಂತ. ಹಂಗೇನೇ ಆಗೋದೇ ಇಲ್ಲ ಅಮ್ಮಂಗಿದ್ಲು ಅವಳು. ಅಂದರೆ ಅವ್ರ ತಂಗಿ ಮೋಸ ಮಾಡಲಿಲ್ಲ ಅಂದ್ರೆ ಬೋಗ್ತಿರ್ಲಿಲ್ಲ ಕಾಣೆ. ಅವ್ರ ತಂಗಿ ಮೋಸ ಮಾಡಿರೋಕ್ಕೆ ಬಗ್ಗೆ ಅವಳಿಲ್ಲ ಅಂದರೆ ಯಜಮೆ ನಿನ್ನ ಪಾಪ ಹೆಂಗಂಬಾಳೆ ಆತ ತಿಳಿಯಲ್ಲ ಅಂತೇಳಿ ನಮ್ತಾಗ ಹೆಂಗೆ ಬೈಕೆ ಮಾಡಿ ಗೊತ್ತೇ ಕೂಲಿ ಹೋಗಿದ್ದಾಗಲ್ಲ. ಅಯ್ಯೋ ಅವಳು ಹೊಲ್ತಕ್ಕೆ ನನ್ನ ಕೂಲಿ ಹೋದ್ರೆ ಹಂಗೆ ಬೈಕೆ ಮಾಡು. ಮಂತಕ್ಕೆ ಹೋದ್ರೆ ಬೈಕೆ ಮಾಡು. ಅಯ್ಯೋ ಅವಳಿಗೆ ಏನೇನೋ ತಿಳಿಯಲ್ಲ ಮಾಡಲ್ಲ. ಕಟ್ರಂತವಳು ಕಟ್ರಿ ಅಂಪಳವು ಹೆಂಗೆ ಬೈಕೆ ಮಾಡು. ಹಂಗೆ ನಿನ್ನಂತೂ ದೇವ್ರಾಣೆ ಬೈಕೆ ಮಾಡಮ್ಮ.
ಬೈಕಂಬ್ಳ್ ಬಿಡಾಕ ಲಲ್ತಕಯ್ಯ ಬೈಕಂಬ್ಳ್ ನಾವೇನು ಬೈಕಂಬಲ್ಲ ಏನು ತಲೆ ಕೆಡ್ಸ್ಯಮಲ್ಲ ನಮ್ಮ ಎದುರಿಗೆ ಮಾತ್ರ ಮಾತಾಡ್ದಾವ ಅಷ್ಟೇನಿ ನಮ್ಮ ಹಿಂದೆ ದಿವಸನ ಮಾತಾಡ್ಕೊಂಬ್ಳೇಳು ನಾವು ತಲೆ ಕೆಡ್ಸ್ಯಮಕ್ಕೆ ಹೋಗಲ್ಲ ನಮ್ಮ ಎದುರಿಗೆ ಬೈಕೊಂಡ್ರೆ ಮಾತ್ರ ಕೇಳ್ತೀವಿ ನಮ್ಮ ಹಿಂದೆ ಮಾತಾಡಿದ್ರೆ ನಾವೆಲ್ಲ ಕೇಳಕ್ಕೆ ಹೋಗಲ್ಲ ಯಾರೇನು ಹೇಳಿದ್ರು ನಾನು ಹೆಂಗೆ ಕೇಳಕ್ಕೆ ಹೋಗಲ್ಲ ನಾನು ಎದುರಿಗೆ ಮಾತಾಡಬೇಕು ನಾನು ಅವಾಗ ಮಾತಾಡ್ತೀನಿ ಅವ್ರು ಹೇಳ್ಕೊಟ್ಟಾರೆ ಇವ್ರು ಹೇಳ್ಕೊಟ್ಟಾರೆ ಅವೆಲ್ಲ ಮಾತಾಡಕ್ಕೆ ಹೋಗಲ್ಲ ನಾನು ಅಲ್ಲ ನಮಗೇನೇನು ಹೇಳ್ಕೊಡೋ ಅಂಥದ್ದೇನಿಲ್ಲ ನಾವಿರೋದೇ ಹೇಳಿವಷ್ಟೇನು ನೋಡವಾಗ ಹಂಗೆ ಹೆಂಗೆ ಬೈಕೆ ಮಾಡಿವಾಗ ಹೆಂಗೆ ಇದ್ದಾಳೆ ಅಂತ ಹೇಳಿದ್ದಷ್ಟೇನು ಚೆನ್ನಾಗಿರಮ್ಮ ಚೆನ್ನಾಗಿರ್ರಿ ನೀವು ಚೆನ್ನಾಗಿರೋದೆ ನಮಗೂ ಬೇಕಾಗಿರೋದು ನೀವೇನೇನು ಕೆಟ್ಟೋಗಕ್ಕೆ ಕೇಳ್ತಿಲ್ಲ ಅಲ್ಲ ಬೈಕೊಂಡಿದ್ರು ಅಂತ ಹೇಳಿದ್ದಷ್ಟೇನು ಚೆನ್ನಾಗಿರ್ರಿ ಚೆನ್ನಾಗಿರೋದೇ ಬೇಕಾಗದೆ ಯಾರೇ ಆಗಲಿ ಅಯ್ಯೋ ಅದನ್ನ ಬೈಕೊಂಡ್ರು ಅಂತಲೂ ಹೇಳ್ತಾ ಇದ್ದೀರಾ ಚೆನ್ನಾಗಿರ್ರಿ ಅಂತಲೂ ಹೇಳ್ತಾ ಇದ್ದೀರಾ ನೀವು ಹಿಂಗೆ ಹೇಳಿರಿ ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕಮ್ಮ ಚೆನ್ನಾಗಿರ್ರಿ ಅಂತಲೂ ಹೇಳಿರಿ ಅದನ್ನೂ ಹೇಳ್ತಾ ಇದ್ರೆ ಚೆನ್ನಾಗಿರ್ರಿ ಅಂತ ಹೇಳೋರು ಅವನ್ನೆಲ್ಲ ಬೈಕೊಂಡವೆಲ್ಲ ಹೇಳ್ಬಾರ್ದಮ್ಮ ಬಿಡತ್ತ ಒಂದೊಂದೇ ಇದ್ರೆ ಒಂದು ಮಾಡಿದ್ರೆ ಅಂತ ಹೇಳಿ ಒಂದು ಮಾತಿಗೆ ಸುಮ್ಮನೆ ಆಗಬೇಕು ಅದು ಬಿಟ್ಬಿಟ್ಟು ನೀವು ಅದನ್ನೂ ಹೇಳ್ತೀರಾ ಯಾವ್ದು ನಮ್ಮ ನಂಬೇಕಮ್ಮ ನಾವು ಅಲ್ಲ ಬಿಡು ಚೆನ್ನಾಗಿರ್ರಿ ಬಿಡತ್ತ ಏನು ಎಲ್ಲಿ ಕೊನೆ ನೀವು ಅಂಬೋದು ಅವ್ರು ಅಂಬೋದು ಎಲ್ಲಿ ಕೊನೆ ಚೆನ್ನಾಗಿರ್ರಿ ನಡಿಯ ಬಗ್ಗೆ ಮಗನ ನಮ್ಮಂತ ಬೂತ್ತಾ ಇದ್ದಾವೆ ಅಲ್ಲ ನೋಡು ಯಾಕೆ ಹೇಳಿರು ಕೇಳಲ್ವಲ್ಲ ಇವಾಗ ಹೆಂಗೆ ಹೇಳ್ತಾಳೆ ಅಬ್ಬೋ ಈಗ ಬಿಡು ಏನೋ ನಂಬ್ಲೇಳು ಅಂತಾಳೆ ನೋಡು ಅಬ್ಬೋ ಏನು ಹೇಳಿರು ಕೇಳಲ್ವಲ್ಲ ಇವಾಗ ಹೆಂಗೈದಾರ ತಾಯಿ ಅಕ್ಕ ತಂಗಿರಿದ್ರಳನು ಹಂಗೇನಿ ನೋಡಮ್ಮ ಅವ್ಲೇಳು ಬಿಡು ಅಂತಾಳೆ ನಾನು ಹೇಳಿ ಹಂಗೆ ಹಂಗೆ ಅಂತಾಳೆ ವ್ಯವಸ್ಥೆ ಹೇಳ್ತಿದ್ನು ನೋಡೋಣ ಹೇಳಿ ಯಾಕೆ ಜಿಂಬೆ ಅವ್ರು ಹೇಳ್ತಾ ಇದ್ರು ಭಾಗ್ಯಮ್ಮನಲ್ತಮ್ಮ ಅಯ್ಯೋ ನಾನು ಅಕ್ಕ ಚೆನ್ನಾಗಿರೋದಕ್ಕೆ ಎಲ್ಲನ ಇಲ್ಲದ್ದೆಲ್ಲ ಹೇಳಕ್ಕೆ ಬಂದವ್ರಿ ಬಂದು ಸಾರು ಬಿಡಿಸ್ಕೊಂಡು ಬಜ್ಜಿ ಕ್ಯೂಸೈದ್ನಿಂದೆ ಬಿಡಿಸ್ಕೊಂಡು ಹೋಯ್ತು ಅದಕ್ಕೇನೆ ನಿನ್ನ ಬೈಕೆಂಬದು ಸ್ಯಾರು ಚೆನ್ನಾಗಿ ಮಾಡಲ್ಲ ಹಿಂಗೆ ಅಂತಂಬಳು ಈಗ ಬಿಡಿಸ್ಕೊಂಡು ಹೋಗ್ತಾಳೆ ನೀನು ಯಾಕೆ ಕೊಡ್ತೀಯ ನೀನು ಯಾಕೆ ಮಾಡ್ತೀಯ ಅಂತ ಹೇಳಿ ಬೈಕೆಂಬ್ತಿದ್ಲು ಅದಕ್ಕೆ ಬೈಕೆಂಬ್ಳೇಳು ಬೇಡತ್ತ ಅಂತೇಳಿ ಸುಮ್ಮನಾದ್ವಿ ಅಲ್ಲ ನಾನು ಅದಕ್ಕೇ ಬಿಡು ನಮ್ಮಿಂದ ಬೈಕೊಂಡವು ಇಷ್ಟನ ಬೈಕೊಂಬ್ಳೇಳು ನಮ್ಮ ಎದ್ರಿಗೆ ಮಾತಾಡ್ಬೇಕು ಏನಾನ ಬೈಕೊಂಬ್ಳೇಳು ಬಿಡು ಒಮ್ಲೇಳು ಅಂದು ನಾನು ಸುಮ್ಕಾದ್ರೆ ಇವರು ಯಾರನ್ನ ಚೆನ್ನಾಗಿದ್ರೆ ಸೈಸ್ಕೆಮಲ ತಂದಿಕ್ಕೆ ಹಾಕ್ಬೋತಾರೆ ನೋಡಿ ಚೆನ್ನಾಗಿರ್ಲಿ ಅಂತಲೂ ಅಂತಾರೆ ಚಿಕ್ಕವ್ರು ಚೆನ್ನಾಗಿರಮ್ಮ ಅಂತಾರೆ ಅದನ್ನು ಹೇಳ್ದಂಗೆ ಆಗ್ಬೇಕು ಅದನ್ನು ಹೇಳ್ದಂಗೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡು ಅಬ್ಬೋ ಭಾರಿ ಇದ್ದಾರೆ ಇವ್ರು ಮಾತಾ ಕೇಳಕ್ಕೆ ಹೋಗ್ಬೇಡ ಒಮ್ಲೇಳು ಅಂದು ಅಷ್ಟೇನೆ ಒಮ್ಲೇಳಮ್ಮ ನಮ್ಮನ್ನೇ ಒಮ್ಲೇಳು ಅಂತ ನಾನು ಹಂಗೆ ಅಂದಿದ್ದು ಮನೇಲಿ ಎಷ್ಟನ ಬೈಕೆಂಬ್ಳೇಳು ನಾನೇನು ತಲೆ ಕೆಡಿಸ್ಕೊಂಬಲ್ಲ ನಾನು ಎದುರಿ ಮಾತಾಡ್ದಾಗ ಮಾತ್ರ ಮಾತಾಡ್ತೀನಿ ಅಂದು ಅವ ಸುಮ್ಕಾದ್ರು ಭಾರಿ ಇದ್ದಾರೆ ಇವಾಗ ಜಗಳ ತಂದಿಕ್ಕಕ್ಕೆ ನಾವು ಅವರು ಚೆನ್ನಾಗಿರೋದಕ್ಕೆ ಅವರು ಅಣ್ಣ ತಮ್ಮಳು ಗುದ್ದಾಡಿರು ಮಾತ್ರ ನೋಡ್ತಾರೆ ನಾವು ಅವರು ಚೆನ್ನಾಗಿರೋದಕ್ಕೆ ನಾವು ನಮ್ಮ ಸೊಮ್ಮಮ್ಮವ್ರು ಚೆನ್ನಾಗಿರೋದಕ್ಕೆ ನೋಡಿ ಎಷ್ಟು ಒಟ್ಟು ಹುರ್ಕೊಂಬ್ತಾರೆ ನಮ್ಮ ಅಯ್ಯಪ್ಪನೂ ಮಾಮ ಒಂದಾಗಿರೋದಕ್ಕೇ ಓಟೋ ಅಲೇನೇ ಜನ ಒಟ್ಟು ಹುರ್ಕೊಂಬ್ತಾರೆ ಗೊತ್ತಿ ಅಣ್ಣ ತಮ್ಮಗಳು ಗುದ್ದಾಡಿರು ನೋಡ್ತಾರೆ ಹೊರತು ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲವು ನೋಡು ಇವ್ರು ಹೆಂಗೆ ಹೇಳಕ್ಕೆ ಬಂದಾರ ಭಾಗ್ಯಮ್ಮ ಹೆಂಗೆ ಹೇಳಕ್ಕೆ ಬಂದವಳೆ ಯಾರಿದ್ದಾರೆ ಇವರಿಬ್ರು ಮತ್ತೆ ಏನು ಹೇಳಿದ್ರು ಕೇಳಕ್ಕೆ ಹೋಗ್ಬಾರ್ದು ಒಮ್ಮೇಳನ್ನು ಸುಮ್ಮನಾಗು ಕಿವೆ ಬಿಡು ಅಷ್ಟೇನೆ ಸುಮ್ಮನೆ ಯಾಕಮ್ಮ ಅವ್ರು ಹೇಳ್ದವೆಲ್ಲನ ನೋಡು ಗುದ್ದಾಡ್ತಾರೆ ಹೆಂಗಂದ್ರೆ ನೀನು ಹಂಗೆ ಅಂದಿದ್ದೆ ಅದಕ್ಕೆ ಹೆಂಗೆ ಅಂತ ಗುದ್ದಾಡ್ತಾರೆ ಅಂತ ಹೇಳಿ ಸಾರು ಬಂದು ಬಿಡಿಸ್ಕೊಳತ್ತಲ್ಲ ಅದಕ್ಕೆ ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾಳೆ ಭಾರಿ ಇದ್ದಾಳೆ ಇವ್ರು ಮಾತಾ ಇವ್ರನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು ಬಾ ನಾನು ಯಾಕೆ ಮನೆ ಕೆಮ್ಮಲಿಲ್ವಾಗಿ ಜಿಂಬೆ ಎಲ್ಗೆ ಹೋದ್ಲು ಅನ್ಕಂಡು ನಾನು ಅದೇ ಪಾತ್ರೆಗಳನ್ನೆಲ್ಲ ಹೊರಕ್ಕಿಕ್ಕಿನ ತೊಳ್ಕೊಂಬನ ಅಂದ್ಕೊಂಡು ಚೆನ್ನಾಗಿ ಕುಕ್ಕೊಂಡು ಇಲ್ಲಿ ಬಂತು ಅಕ್ಕಯ್ಯ ಒಂದಿಟ್ಟು ಸಾರಿದ್ರೆ ಬಿಡು ಅಂತ ಅದಕ್ಕೆ ಬಜ್ಜಿ ಕೊಟ್ಟು ನೀನು ಮನೆ ಕೆಣಿದಲ್ಲಕ್ಕೆ ಯಾಕಿದ್ದೆ ನಾನು ಮೊಸರು ತೊಳ್ದಿಕ್ಕನಂತ ಇದ್ದಿ ನನಗೆ ಯಾಕೆ ಇದು ಬರಲಿಲ್ಲ ತೊಳ್ದಿಕ್ಕ ಹೋಗಿ ನಾನೆಲ್ಲ ತೊಳ್ಕೊಂತೀನಿ ಯಾವ ಇನ್ಯಾವಸ ಇದೆ ಹೋಗಕ್ಕೆ ಅದಕ್ಕೆ ಮನೆಗೆ ಹೋಗಿ ಮಾತ್ರ ಹೋಗಿರ್ತೀಯ ನೀನು ಒಂದು ಸಣ್ಣ ಮನೆಗೆ ಬೇಕು ಉಳ್ಳಾಡ್ಬೇಕಿಟ್ಟತ್ ನಾವು ಹೋಗು ನೋಡಿದ್ರಲ್ಲ ವೀಕ್ಷಕರೇ ನಾವು ಅವರು ಚೆನ್ನಾಗಿರೋದಕ್ಕೆ ಇವರು ಎಷ್ಟು ತಂದಿಕ್ಕದಕ್ಕೆ ಬರ್ತಾ ಇದ್ದಾರೆ ಚೆನ್ನಾಗಿರ್ರಿ ಅಂತಲೂ ಹೇಳ್ತಾರೆ ತಂದಿಕ್ಕಲ್ಲೂ ಇರ್ತಾರೆ ಇಂಥ ಜನಗಳು ಇದ್ದೇ ಇರ್ತಾರೆ ಊರನ ಮೇಲೆ ಇಂಥ ಜನಗಳು ತುಂಬ ಜನ ಇರ್ತಾರೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಒಮ್ಲೇಳು ಅಂತ ಹೇಳಿ ಕಳಿಸ್ಬೇಕಷ್ಟೇ ಒಳ್ಳೆ ಮಾತಲ್ಲ ಇಂಥವ್ರನ್ನ ಸುಮ್ಮನೆ ಸಾಕಾಕಬೇಕು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು